ಬದುಕಿನ ಸುಖಕ್ಕೆ ಏನೇನು ಅವಶ್ಯಕ ಅನ್ನೋದನ್ನ ತುಂಬಾ ಸುಲಭವಾಗಿ ಈ ಕಗ್ಗದಲ್ಲಿ ಗುಂಡಪ್ಪನವರು ಹೇಳಿದ್ದಾರೆ. ಏನು ಅಂತ ಕೇಳೋಣ. ಸ್ವಸ್ಥತೆಯ ಕದಲಿಸದ ಜಗದಾಸ್ಥೆಯೊಂದು ಗುಣ, ಆಸ್ಥೆಯನು ಕುಂದಿಸದ ತಾಟಸ್ಥ್ಯ ಒಂದು, ನಷ್ಟ ಲಾಭಗಳಲ್ಲಿ ಲಘುಹಾಸ್ಯ ನಯ ಒಂದು, ಸ್ವಸ್ತಿಗಾವಶ್ಯಕವು ಮಂಕುತಿಮ್ಮ. ನಮಗೆ ಈ ಪ್ರಪಂಚದಲ್ಲಿ ಆಸೆಗಳು ಯಾವ ರೀತಿ ಇರ್ಬೇಕಂತೆ ಅಂದ್ರೆ ನಮ್ಮ ಮನಸ್ಸಿನ ಮತ್ತು ನಮ್ಮ ದೇಹದ ಸ್ವಾಸ್ಥ್ಯವನ್ನು ಕೆಡಿಸಬಾರ್ದು, ಆ ರೀತಿ ಇರ್ಬೇಕಂತೆ. ಮತ್ತೆ ಈ ಆಸೆ ಮತ್ತೆ ನಿರಾಸೆಗಳ ಮಧ್ಯೆ ಒಂದು ಬ್ಯಾಲೆನ್ಸ್ ಅನ್ನ ಕಂಡುಕೊಳ್ಬೇಕು. ಯಾವುದಕ್ಕೂ ತೀರಾ ಅಂಟ್ಕೊಂಡು ಆಸೆಗೆ ಅಂಟ್ಕೊಂಡಿರಬಾರ್ದು. ಹಾಗಂತ ಎಲ್ಲರೂ ನಿರಾಸೆ ಇದನ್ನು ತೋರಿಸಬಾರ್ದು. ತೀರಾ ನಿರಾಸೆ ಇದ್ಬಿಟ್ರೆ ನಾವೇನನ್ನು ಗಳಿಸ್ಕೊಳಕ್ಕಾಗಲ್ಲ ಜೀವನದಲ್ಲಿ. ಅದೇ ರೀತಿ ನಮಗೆ ನೋವು ನಲಿವು ಎಲ್ಲದೂ ಬರ್ತಾ ಇರುತ್ತೆ ಜೀವನದಲ್ಲಿ. ಅದನ್ನ ಒಂದು ಕಾಮಿಡಿ ಶೋ ತರ ನೋಡಬೇಕು ಅಂತ. ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ ಅನ್ನೋದನ್ನ ನಾವು ಕೇಳಿದೀವಿ. ಒಂದು ಚಕ್ರದ ರೀತಿ ಅದು ಬರ್ತಿರುತ್ತೆ ಹೋಗ್ತಿರುತ್ತೆ ಅನ್ನೋ ಭಾವನೆಯಲ್ಲಿ ಅದನ್ನ ನೋಡ್ಕೊಂಡು ಹೋಗ್ಬೇಕಂತೆ. ಏನಾದ್ರೂ ನೋವು ಬಂದಾಗಲೂ ಕೂಡ ಅಷ್ಟೇನಾ ಅಂತ ನಕ್ಕಿ ಮುಂದುವರಿಸ್ಬಿಡ್ಬೇಕಂತೆ. ಈ ರೀತಿಯ ಒಂದಿಷ್ಟು ನಾವು ಗುಣಗಳನ್ನ ಬೆಳೆಸ್ಕೊಂಡ್ರೆ ಇದು ನಮ್ಮ ಸುಖಕ್ಕೆ ಒಂದು ಅವಶ್ಯಕ. ಈ ಸುಖ ನಮಗೆ ಸುಲಭವಾಗಿ ದೊರಕತ್ತೆ ಅನ್ನೋದನ್ನ ಗುಂಡಪ್ಪನವರು ಹೇಳ್ತಾ ಇದ್ದಾರೆ. ನಮಸ್ಕಾರಗಳು.